Dear students, in the previous class we will discuss with how to write AND logic gate truth table and how to write the truth table method. Today we will discuss with how can write OR logic gate truth table. ವಿದ್ಯಾರ್ಥಿಗಳೇ, ಇಂದು ಆರ್ ಲಾಜಿಕ್ ಗೇಟ್ ಟ್ರುತ್ ಟೇಬಲ್ ಬರೆಯುವ ವಿಧಾನ ಕಲಿಯೋಣ. ವಿದ್ಯಾರ್ಥಿಗಳೇ, 3 ಅಂಕದ ಪ್ರಶ್ನೆಗೆ ಮತ್ತೆ ತಮಗೆ ನೋಟ್ಸನ್ನು ಕೊಡುವ ದಿನಗಳನ್ನು ತಿಳಿಸ್ತೇನೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಏಕಾಗ್ರತೆಯಿಂದ ಕೇಳಬೇಕು. ವಿದ್ಯಾರ್ಥಿಗಳೇ, ರಾಮು ಮತ್ತು ತೇಜಸ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೆ ಓದುವುದಕ್ಕೆ ಒಳ್ಳೆಯ ಪುಸ್ತಕ ಕೊಡುತ್ತೇನೆ ಎಂದು ಹೇಳಿರುತ್ತಾರೆ. ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳೇ. ರಾಮು ಮತ್ತು ತೇಜಸ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೆ ಮತ್ತು ಬೇಡ ಅಥವಾ ಇಬ್ಬರು ಬಂದರೆ ಓದುವುದಕ್ಕೆ ಒಳ್ಳೆಯ ಪುಸ್ತಕ ಕೊಡುತ್ತೇನೆ ಎಂದು ಹೇಳಿರುತ್ತಾರೆ. ವಿದ್ಯಾರ್ಥಿಗಳೇ, ಹಾಗಾದರೆ ರಾಮು ಒಬ್ಬರೇ ಬಂದರೆ ಪುಸ್ತಕ ಸಿಗುತ್ತದೆ. ತೇಜಸ್ ಒಬ್ಬರು ಮಾತ್ರ ಶಿಕ್ಷಕರ ಹತ್ತಿರ ಬಂದರೆ ಅವರಿಗೂ ಪುಸ್ತಕ ಸಿಗುತ್ತದೆ. ರಾಮು ಅಥವಾ ತೇಜಸ್ ಯಾರೂ ಬರದಿದ್ದರೆ ಪುಸ್ತಕ ಸಿಗುವುದಿಲ್ಲ. ವಿದ್ಯಾರ್ಥಿಗಳೇ, ರಾಮು ಮತ್ತು ತೇಜಸ್ ಇಬ್ಬರೂ ಜೊತೆಯಲ್ಲಿ ಬಂದರೆ ಅವರಿಗೂ ಪುಸ್ತಕಗಳನ್ನು ಕೊಡುತ್ತೇವೆ ಎಂದು ಈ ವಾಕ್ಯದಲ್ಲಿ ಹೇಳಲಾಗಿದೆ. ವಿದ್ಯಾರ್ಥಿಗಳೇ, ಹಾಗಾದರೆ ರಾಮು ಮತ್ತು ತೇಜಸ್ ಇಬ್ಬರು ವಿದ್ಯಾರ್ಥಿಗಳನ್ನು ನಮ್ಮ ಫಾರ್ಮುಲಾ ಪ್ರಕಾರ, ಟ್ರುತ್ ಟೇಬಲ್ನ ರಚಿಸುವಂಥ ಫಾರ್ಮುಲಾದ ಪ್ರಕಾರ ನಾನು ಹೇಳುವಂಥದ್ದು 2 to the power of n. n means 2 variables. 2 variables means ರಾಮು ಆ್ಯಂಡ್ ತೇಜಸ್. ಹಾಗಾಗಿ 2 to the power of 2 ಎಂದರೆ 2 to the power of 2 ಎಂದು ಹೇಳಿದರೆ ಇಲ್ಲಿ 4 ರೋಗಳನ್ನು ನೀವು ಬರೆಯಬೇಕು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಪರಿಚಯ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಎಷ್ಟು ರೋಗಳನ್ನು ರಚಿಸಬೇಕು ನಮ್ಮ ಟ್ರುತ್ ಟೇಬಲಲ್ಲಿ ಅಂತ ಹೇಳಿದರೆ 2 to the power of n. n ಮೀನ್ಸ್ ನಂಬರ್ ಆಫ್ ವೇರಿಯಬಲ್ಸ್ ಯೂಸ್ಡ್ ಇನ್ ಲಾಜಿಕಲ್ ಫಂಕ್ಷನ್. 2 ವೇರಿಯಬಲ್ ನಾನು ಕನ್ಸಿಡರ್ ಮಾಡ್ತೀನಿ ವಿದ್ಯಾರ್ಥಿಗಳಲ್ಲಿ. ಒಂದು ರಾಮು ಅಂತೇಳಿ, ಇನ್ನೊಂದು ತೇಜಸ್ ಎಂದು ಹೇಳಿ. ಹಾಗಾದರೆ ನಾವು ಟ್ರುತ್ ಟೇಬಲನ್ನು ರಚಿಸೋಣ. ವಾಕ್ಯದ ಮುಖಾಂತರ ಟ್ರುತ್ ಟೇಬಲನ್ನು ಹೇಗೆ ರಚಿಸುವಂಥ ವಿಧಾನಗಳನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ, ರಾಮು ಮತ್ತು ತೇಜಸ್ ಇಬ್ಬರು ಶಿಕ್ಷಕರ ಹತ್ತಿರ ಬಂದಿರುವುದಿಲ್ಲ. ಹಾಗಾದರೆ ಯಾರಿಗೂ ಪುಸ್ತಕ ಸಿಗುವುದಿಲ್ಲ. ವಿದ್ಯಾರ್ಥಿಗಳೇ, ನಾವು ಬಂದಿರುವುದಿಲ್ಲ ಎಂದು ತಿಳಿಸಿದರೆ ನಾವು ಈ ಬಾಕ್ಸಲ್ಲಿ ಏನನ್ನು ಸೂಚಿಸಬೇಕು ವಿದ್ಯಾರ್ಥಿಗಳೇ? 0. ರಾಮು ಬಂದಿರುವುದಿಲ್ಲ, 0. ತೇಜಸ್ ಬಂದಿರುವುದಿಲ್ಲ, ಅಲ್ಲಿ 0. ಇಬ್ಬರು ಶಿಕ್ಷಕರ ಹತ್ತಿರ ಬಂದಿರುವುದಿಲ್ಲ, ಹಾಗಾಗಿ ನಾನು ಒಳ್ಳೆಯ ಪುಸ್ತಕಗಳನ್ನು ಯಾರಿಗೂ ಅಲ್ಲಿ ಕೊಡುವುದಕ್ಕೆ ಸಾಧ್ಯವಾಗೋದಿಲ್ಲ. ವಿದ್ಯಾರ್ಥಿಗಳೇ, ಹಾಗಾಗಿ ಇಲ್ಲಿ ಔಟ್ಪುಟ್ ಕಾಲಮಲ್ಲಿ ನಾವೇನು ಬರೀಬೇಕು ವಿದ್ಯಾರ್ಥಿಗಳೇ? ಪುಸ್ತಕವನ್ನು ಯಾರಿಗೂ ಕೊಡುವುದಿಲ್ಲ, ಯಾರೂ ಬಂದಿರುವುದಿಲ್ಲ, ಹಾಗಾಗಿ ಯಾರಿಗೂ ಕೊಡುವಂಥ ನಿರೀಕ್ಷೆಯಲ್ಲಿ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ 0. ಆರ್ ಗೇಟಲ್ಲಿ 2 0 ಸಿಗ್ನಲ್ಸ್ ಇದ್ದರೆ ಔಟ್ಪುಟ್ ಕಾಲಮಲ್ಲಿ ದೊರೆಯುವಂಥದ್ದೇನು ವಿದ್ಯಾರ್ಥಿಗಳಾದರೆ 0 ಸಿಗ್ನಲ್ ಔಟ್ಪುಟ್ ಇರುತ್ತದೆ. ವಿದ್ಯಾರ್ಥಿಗಳೇ, ಎರಡನೇ ವಾಕ್ಯದಲ್ಲಿ ತೇಜಸ್ ಒಬ್ಬ ಮಾತ್ರ
ಪ್ರಭು ಸರ್ ಹತ್ತಿರ ಬಂದಿರುತ್ತಾನೆ. ಹಾಗಾದರೆ ತೇಜಸ್ ಬಂದಿದ್ದಾನೆ ಅಂತ ಹೇಳಿದರೆ ನಾವು ಯಾವ ಕಾಲಮಲ್ಲಿ ಒಂದು ಅಂತ ಬರೆಯಬೇಕು ವಿದ್ಯಾರ್ಥಿಗಳೇ? ತೇಜಸ್ ಕಾಲಮಲ್ಲಿ ಒಂದು ಅಂತ ಬರೆಯಬೇಕು ವಿದ್ಯಾರ್ಥಿಗಳೇ. ರಾಮು ಬಂದಿರುವುದಿಲ್ಲ ಇಲ್ಲಿ. ಹಾಗಾದರೆ ರಾಮು ಬಂದಿಲ್ಲ ಅಂತ ಹೇಳಿದರೆ ಇಲ್ಲಿ 0 ಸೂಚಿಸಿ. ತೇಜಸ್ ಬಂದಿರುತ್ತಾನೆ, ಇಲ್ಲಿ 1 ಎಂದು ಸೂಚಿಸಿ. ಹಾಗಾದರೆ ನಾವು ಹೇಳಿರುವಂಥ ಪ್ರಶ್ನೆ ಏನು? ರಾಮು ಮತ್ತು ತೇಜಸ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೆ ನಾನು ಓದುವುದಕ್ಕೆ ಒಳ್ಳೆಯ ಪುಸ್ತಕ ಕೊಡುತ್ತೇನೆ ಎಂದು ಹೇಳಿರುವಂಥ ಒಂದು ವಾಕ್ಯದ ಪ್ರಕಾರ ನಾವಿಲ್ಲಿ ಏನು ಬರೀಬೇಕು ವಿದ್ಯಾರ್ಥಿಗಳೇ? ಔಟ್ಪುಟ್ ಕಾಲಮಲ್ಲಿ 1 ಎಂದು ಬರೆಯಬೇಕು. ಯಾಕಂತ ಹೇಳಿದರೆ ನಾನು ಹೇಳಿರುವಂಥದ್ದು ಏನು? ಯಾರಾದರೂ ಒಬ್ಬರು ಬಂದರೆ ಮಾತ್ರ ಪುಸ್ತಕವನ್ನು ಕೊಡುತ್ತೇನೆ ಎಂದು ಹೇಳಿರುವಂಥ ವಾಕ್ಯದಲ್ಲಿರೋದರಿಂದ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಔಟ್ಪುಟ್ ಕಾಲಮಲ್ಲಿ ಏನನ್ನು ಬರಿಬೋದು? 1 ಎಂದು ಸೂಚಿಸಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಟ್ರೂತ್ ಟೇಬಲ್ ಬರೆಯುವಾಗ ಈ ಸಿಗ್ನಲ್ಸ್ ಇದ್ದರೆ 0 ಮತ್ತು 1 ಎಂದು ಸಿಗ್ನಲ್ಸ್ ಇದ್ದರೆ ನೀವು ಅಂತ ಲಾಜಿಕ್ ಗೇಟಿನ ಔಟ್ಪುಟ್ಟಲ್ಲಿ ಯಾವುದನ್ನು ಸೂಚಿಸಬೇಕು ವಿದ್ಯಾರ್ಥಿಗಳೇ? 1 ಅಥವಾ ಟ್ರೂ. ಇಲ್ಲಿ ಫಾಲ್ಸ್ ಇದೆ, ಇಲ್ಲಿ ಟ್ರೂ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ನಮಗೆ ಬರುವಂಥ ಔಟ್ಪುಟ್ ಏನಾಗಿರುತ್ತೆ? ಟ್ರೂ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಫಾಲ್ಸ್ ಸಿಗ್ನಲ್ನ ಪಾಸ್ ಮಾಡ್ತಿದ್ದೇನೆ, ಇಲ್ಲೂ ಫಾಲ್ಸ್ ಸಿಗ್ನಲ್ನ ಪಾಸ್ ಮಾಡ್ತಿದ್ದೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ನನಗೆ ದೊರೆಯುವಂಥ ಔಟ್ಪುಟ್ ಏನಾಗಿದೆ? ಫಾಲ್ಸ್ ಆಗಿರುತ್ತೆ, 0. ಥರ್ಡ್ ಒನ್, ರಾಮು ಒಬ್ಬ ಮಾತ್ರ ಪ್ರಭು ಸರ್ ಶಿಕ್ಷಕರ ಹತ್ತಿರ ಬಂದಿರುತ್ತಾನೆ. ಹಾಗಾದರೆ ತೇಜಸ್ ಬಂದಿರುವುದಿಲ್ಲ. ತೇಜಸ್ಸಲ್ಲಿ ಏನು ಬರಬೇಕು ವಿದ್ಯಾರ್ಥಿಗಳಾದರೆ? 0 ಎಂದು ಸೂಚಿಸಬೇಕು. ಯಾರು ಬಂದಿರೋದು? ರಾಮ ಬಂದಿರುತ್ತಾರೆ. ಹಾಗಾಗಿ ನಾವು ಇಲ್ಲಿ 1 ಎಂದು ಸೂಚಿಸಬೇಕು ವಿದ್ಯಾರ್ಥಿಗಳೇ. ನಾವು ಈಗ ಹೇಳಿದ ಪ್ರಕಾರ ಯಾರಾದರೂ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೆ ಅವರಿಗೆ ನಾನು ಪುಸ್ತಕವನ್ನು ಕೊಡುತ್ತೇನೆ ಎಂದು ತಿಳಿಸಿರ್ತೇನೆ ವಿದ್ಯಾರ್ಥಿಗಳೇ. ಹಾಗಾಗಿ ನೀವು ಇಲ್ಲೂ ಸಹ 1 ಎಂದು ಸೂಚಿಸಬೇಕು ವಿದ್ಯಾರ್ಥಿಗಳೇ. ನಾನು ಈಗ ಇಂದಿನ ಬಾರಿ ಹೇಳಿದ ಪ್ರಕಾರ ಎನ್ನುವ ಗೇಟಲ್ಲಿ 1 ಎಂದರೆ 1 ಟ್ರೂ ಇದ್ದರೆ ಸಾಕು, ನಿಮಗೆ ಟ್ರೂ ಆನ್ಸರ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. 4ನೇ ವಾಕ್ಯದ ಪ್ರಕಾರ ರಾಮು ಮತ್ತು ತೇಜಸ್ ಇಬ್ಬರೂ ಜೊತೆಯಲ್ಲಿ ಶಿಕ್ಷಕರ ಹತ್ತಿರ ಬಂದಿರುತ್ತಾರೆ. ರಾಮು ಜಾಗದಲ್ಲಿ 1 ಎಂದು ಸೂಚಿಸಿ, ತೇಜಸ್ ಬಾಕ್ಸಲ್ಲಿ 1 ಎಂದು ಸೂಚಿಸಿ. ಹಾಗಾದರೆ ಇಬ್ಬರೂ ಜೊತೆಯಲ್ಲಿ ಬಂದಿರುತ್ತಾರೆ, ಇಬ್ಬರಿಗೂ ಪುಸ್ತಕಗಳನ್ನು ನೀಡಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ನೀವು ಹಿಂದಿನ ಟ್ರೂತ್ ಟೇಬಲ್ ಅಂಡ್ ಲಾಜಿಕ್ ಗೇಟ್ ಟ್ರೂತ್ ಟೇಬಲಲ್ಲಿ 3 ರೋಗಳಲ್ಲಿ ಫಾಲ್ಸ್ ಎಂದು ಆನ್ಸರನ್ನು ಅಥವಾ ಔಟ್ಪುಟ್ಟನ್ನು ನೋಡಲಾಗಿತ್ತು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನೀವು ಲಾಜಿಕ್ ಗೇಟಿನ ಟ್ರೂತ್ ಟೇಬಲಲ್ಲಿ ನಾವು 1 ಮಾತ್ರ ಫಾಲ್ಸ್ ಆನ್ಸರ್ ಇರುತ್ತೆ ವಿದ್ಯಾರ್ಥಿಗಳೇ. ಇನ್ನು 3 ನಮಗೆ ಟ್ರೂ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಟ್ರೂ ಆನ್ಸರ್ಸ್ ಯಾವಾಗ ಸಿಗುತ್ತೆ? ಯಾವುದಾದರೂ ಒಂದು ಸಿಗ್ನಲನ್ನು ನೀವು ಟ್ರೂ ಎಂದು ನಮೂದಿಸಿದರೆ, ಸೂಚಿಸಿದರೆ ಅಲ್ಲಿ ಟ್ರೂ ಆನ್ಸರ್ ಇರುತ್ತೆ ವಿದ್ಯಾರ್ಥಿಗಳೇ. ಇವೆರಡರಲ್ಲಿ 1 ಟ್ರೂ ಆನ್ಸರ್ ಇದೆ. ಹಾಗಾಗಿ ಗೇಟಲ್ಲಿ ತಮಗೆ ಟ್ರೂ ಆನ್ಸರ್ ಸಿಗುತ್ತೆ 1 ಅಂತ ನಾವು ಬರೆದಿ ವಿದ್ಯಾರ್ಥಿಗಳೇ. ಇಲ್ಲಿ 2 ಟ್ರೂ ಆನ್ಸರ್ ಇರೋದರಿಂದ ನಮಗೆ 1 ಎಂದು ಇರೋದರಿಂದ ನನಗೆ ಇಲ್ಲಿ ಟ್ರೂ ಆನ್ಸರ್ ದೊರೆಯುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಲಾಜಿಕ್ ಗೇಟಲ್ಲಿ 0 0 ಇರುವಂಥ ಸಿಗ್ನಲಲ್ಲಿ 0 ಔಟ್ಪುಟ್ ಬರುತ್ತೆ. ಯಾವುದಾರೋ ಒಂದು ಸಿಗ್ನಲಲ್ಲಿ 2ನೇ ರೋವಲ್ಲಿ ನನಗೆ ಬಂದಿರುವಂಥದ್ದು ಯಾವುದಾದ್ರು ಒಂದು ಸಿಗ್ನಲ್ ಟ್ರೂ ಅಂತ ಇದ್ದರೆ ಅಲ್ಲಿ ನನಗೆ ಔಟ್ಪುಟ್ 1 ಅಥವಾ ಟ್ರೂ ಎಂದು ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇವೆರಡರಲ್ಲಿ 1 ಟ್ರೂ ಎಂದು ಸಿಗ್ನಲ್ ಇರೋದರಿಂದ ನನಗೆ ಇಲ್ಲಿ ಟ್ರೂ ಎಂದು ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. 1 ಅಂತ ಬರೀತೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 2 ಸಿಗ್ನಲ್ಸ್ ಟ್ರೂ ಮತ್ತು ಟ್ರೂ ಎಂದು ಇರೋದರಿಂದ ನನಗೆ ಅಲ್ಲಿಯೂ ಸಹ
ಟ್ರೂ ಎಂದು ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 3 ಔಟ್ಪುಟ್ಗಳನ್ನು ನಾನು ಟ್ರೂ ಎಂದು ಕಾಣುತ್ತಿದ್ದೇನೆ ವಿದ್ಯಾರ್ಥಿಗಳೇ. ಬಹಳ ಮುಖ್ಯವಾಗಿ ಇವುಗಳನ್ನು ಅರ್ಥ ಮಾಡಿಕೊಂಡರೆ ಮುಂದಿನ ನಾವು ಟ್ರುತ್ ಟೇಬಲನ್ನು ಬರೆಯುವಂಥ ವಿಧಾನಗಳಿಗೆ ಇದು ಸಹಾಯವಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಮೊದಲನೇ ಕಾಲಮಲ್ಲಿ ನಾವು ಬರೆಯುವಂಥ ಅಂಕಿಗಳು ಅಥವಾ ಸಿಂಬಾಲಿಕ್ ಲಾಜಿಕ್ ವ್ಯಾಲ್ಯೂಸ್ ಏನಿದೆ ವಿದ್ಯಾರ್ಥಿಗಳೇ, ನಾವು 2 ವೇರಿಯಬಲ್ ಇರೋದರಿಂದ 4 ರೋಗಳನ್ನು ಇಲ್ಲಿ ಬರೆಯಲಾಗುತ್ತೆ ಅಂತ ನಮಗೆ ತಿಳಿಸಿ ವಿದ್ಯಾರ್ಥಿಗಳೇ. 4 ರೋಗಳಿರೋದ್ರಿಂದ 4ರಲ್ಲಿ ಅರ್ಧ 2 ಜೀರೋಗಳು ಮತ್ತು 2 1ಗಳನ್ನು ಮೊದಲನೇ ಕಾಲಮಲ್ಲಿ ರಚಿಸ್ತೀವಿ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ಇನ್ಪುಟ್ ಕಾಲಮ್ ರಾಮು ಆರ್ ಅಂತ ವೇರಿಯಬಲ್ನ ಕನ್ಸಿಡರ್ ಮಾಡಿದೆ ವಿದ್ಯಾರ್ಥಿಗಳೇ. ಎರಡನೇ ಕಾಲಮಲ್ಲಿ ಇವೆರಡರ ಅರ್ಧದಷ್ಟು 2 ಅಂತ ಇದೆ. 2ರಲ್ಲಿ ಅರ್ಧ ತಮಗೆ 1 ಜೀರೋವನ್ನು ನಾವು ಪಡಿತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇವೆರಡರಲ್ಲಿ ಅರ್ಧ 2 ಎಂದರೆ ಇದರಲ್ಲಿ ಅರ್ಧ ಮೀನ್ಸ್ ನಾವು 1 ಎಂದು ಸೂಚಿಸ್ತೇವೆ ವಿದ್ಯಾರ್ಥಿಗಳು. ಒಂದು ಸಾರಿ 1ಅನ್ನು ನಾವು ಬರೆಯಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ 0 1 2 ನಮಗೆ ಅಂಕಿಗಳು ಬಂದ ನಂತರ ನೀವು ಮತ್ತೆ ಇಲ್ಲಿ ಕಂಟಿನ್ಯೂಯೇಷನ್ 0ವನ್ನು ಬರೀಬೇಕು ವಿದ್ಯಾರ್ಥಿಗಳು. ಯಾಕೆಂದರೆ ನಮಗೆ ಪ್ರಾರಂಭ ಆಗುವಂಥದ್ದು 0 ಇಂದ, ಹಾಗಾಗಿ ನಾವು 0 ಮತ್ತು 1ಅನ್ನು ಮತ್ತೆ ಪ್ರಾರಂಭಿಸಬೇಕು ವಿದ್ಯಾರ್ಥಿಗಳು ಇಲ್ಲಿ. ನೆಕ್ಸ್ಟ್ ದಿಸ್ ಇಸ್ ದ ಫಸ್ಟ್ ಕಾಲಮ್ 0 0 ಆರ್ ಫಾಲ್ಸ್ 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 ಆನ್ಸರ್. This is the second row, false answer, true answer. This is the true answer output. Third row, true answer, false answer, false signal. This is the true answer. This one is the true, this one is the true answer. ವಿದ್ಯಾರ್ಥಿಗಳೇ, ನಾವು ಯಾವ ರೀತಿಯ ಸಿಗ್ನಲನ್ನು ಪಾಸ್ ಮಾಡುತ್ತೇವೆ ಆ ರೀತಿ ಔಟ್ಪುಟ್ಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಷ್ಟೇ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥದ್ದು, ಅಂಡ್ ಅಂತ ಲಾಜಿಕ್ ಗೇಟಿನ ಟ್ರುತ್ ಟೇಬಲಲ್ಲಿ ನಮಗೆ ಬಂದಿರುವಂಥದ್ದು ಏನು ವಿದ್ಯಾರ್ಥಿಗಳೇ, ಅಂಡ್ ಅಂತ ಲಾಜಿಕ್ ಗೇಟಲ್ಲಿ ನಾವು 3 ಔಟ್ಪುಟ್ಗಳನ್ನು ಫಾಲ್ಸ್ ಎಂದು ಪಡೆಯುತ್ತೇವೆ, 1 ಔಟ್ಪುಟ್ ಮಾತ್ರ ಟ್ರೂ ಎಂದು ಪಡೆಯುತ್ತೇವೆ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ example of and truth logic gate truth table. Today we will discuss with example is or logic gate truth table. ಇಲ್ಲಿ 1 ಮಾತ್ರ ಫಾಲ್ಸ್ ಆನ್ಸರ್ ಇರುತ್ತೆ ವಿದ್ಯಾರ್ಥಿಗಳ ಔಟ್ಪುಟ್ಟಲ್ಲಿ, ಇನ್ನು 3 ಆನ್ಸರ್ಗಳು ನಮಗೆ ಅಥವಾ ಔಟ್ಪುಟ್ಗಳು ಏನಾಗಿರುತ್ತೆ ವಿದ್ಯಾರ್ಥಿಗಳೇ, ಟ್ರೂ ಎಂದು ನಾವು ಪಡೆಯುತ್ತೇವೆ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ನೆಕ್ಸ್ಟ್ ರೈಟಿಂಗ್ ದ ಟ್ರುತ್ ಟೇಬಲ್ ಮೆಥಡ್. ವಿದ್ಯಾರ್ಥಿಗಳೇ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ವಿಧಾನಗಳನ್ನು ತಮಗೆ ತಿಳಿಸಿರುತ್ತೇನೆ. ಮುಂದಿನ ತರಗತಿಯಲ್ಲಿ ನೀವು ಸ್ವತಃ ಒಂದು ಲಾಜಿಕಲ್ ಫಂಕ್ಷನ್ಗೆ ಹೊಸದಾಗಿ ಟ್ರುತ್ ಟೇಬಲನ್ನು ರಚಿಸುವಾಗ ಯಾವ ಲಾಜಿಕ್ ಗೇಟ್ ಮೇಲೆ ನೀವು ಟ್ರುತ್ ಟೇಬಲನ್ನು ಬರೆತಿದ್ದೀರಿ, ಯಾವ ಆಪ್ರೇಷನ್ಸನ್ನು ಅಲ್ಲಿ ಮಾಡ್ಕೊಳ್ತಿದ್ದೀರಿ, ಆ ವಿಧಾನವನ್ನು ಮತ್ತೆ ಇನ್ನೊಮ್ಮೆ ತಮಗೆ ಪರಿಚಯ ಮಾಡಿಕೊಳ್ಳುವಂಥ ಸಂದರ್ಭವನ್ನು ತಮಗೆ ತಿಳಿಸ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.